ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಲೈಫ್ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ತಗ್ನಿಕಾಳು ಸಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಬ್ಯಾಚುಲರ್ಸ್ಗೆ ಹೆಲ್ಪ್ ಆಗ್ತದೆ. ಹೆಂಡತಿ ಅಂತ ಅವ್ರ ಮನೆಗೆ ಹೋಗಿದ್ರೆ ಏನು ಮಾಡಬೇಕು ಅಂತ ಅಡುಗೆ ಗೊತ್ತಿಲ್ಲ ಅಂದರೂ ಮಾಡ್ಬೋದು ಆರಾಮಾಗಿ, ಈಸಿಯಾಗಿ. ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿ, ಬೇಗನೂ ಆಯ್ತದೆ, ಈಸಿಯಾಗೂ ಮಾಡ್ಬೋದು. ಯಾರು ಬೇಕಾದ್ರೂ ಮಾಡ್ಬೋದು ಈ ಸಾಂಬಾರನ್ನ. ಈಸಿ ರೆಸಿಪಿ, ತುಂಬ ಈಸಿ. ವಿತಿನ್ ಅರ್ಧ ಗಂಟೆಲೇ ಆಯ್ತದೆ ಇದು ಅಡುಗೆ. ಸಾಂಬಾರು ಮಾಡೋದು ತುಂಬ ಈಸಿ. ಏನು ಬೇಕು ಅಂತ ನೋಡೋಣ. ಮೊದಲಿಗೆ ನೀರು, ಒಂದು ಚೊಂಬು ಮತ್ತು ಕೊತ್ತಂಬರಿ ಸೊಪ್ಪು, ಉಪ್ಪು, ದಪ್ಪುಪ್ಪು ತೊಗೊಂಡಿದ್ದೀನಿ ಇಲ್ಲಿ ನಾನು, ಕಾಯಿ ತುರಿ, ಹುಳಿ ಸಾರು ಪುಡಿ, ಹುಣಸೆ ಹುಳಿನ ಯಾವ ಥರ ಮಾಡ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಹುಣಸೆ ಹುಳಿ ಮತ್ತು ನೀರು ಹಾಕ್ಬಿಟ್ಟು ಹುಣಸೆ ಹುಳಿನ ಚೆನ್ನಾಗಿ ಚಿವ್ಕೋಬೇಕು. ಹುಣಸೆ ಹುಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. ನಾನು ಒಂದು ನಿಂಬೆಹಣ್ಣು ಗಾತ್ರ ಹುಣಸೆ ಹಣ್ಣು ತೊಗೊಂಡಿದ್ದೀನಿ, ಅದರಲ್ಲಿ ಹುಳಿ ಮಾಡ್ಕೊತಾ ಇದ್ದೀನಿ ನಾನು. ಹುಳಿನ ನೀಟಾಗಿ ಮಾಡ್ಕೋಬೇಕು. ನೀಟಾಗಿ ಫಸ್ಟು ಹುಳಿಯಾಗಿ ಬೇಕು ಅಂದರೆ ಹುಳಿ ಜಾಸ್ತಿ ಮಾಡ್ಕೊಳ್ಳಿ, ಕಮ್ಮಿ ಬೇಕು ಅಂದರೆ ಕಮ್ಮಿ ಮಾಡ್ಕೊಳ್ಳಿ. ಇಲ್ಲಾಂದರೆ ಟೊಮೊಟೊನೇ ಹಾಕ್ತಾಯಿದ್ದೀವಿ, ಹುಳಿ ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಳಿ ಹುಳಿನ. ನೋಡಿ ಯಾವ ಥರ ಹುಳಿ ಮಾಡ್ಕೊತಿದ್ದೀನಿ ಅಂತ. ಹುಳಿ ಮಾಡ್ಕೊಂಡ್ಮೇಲೆ ಅದನ್ನ ಹಾಕೊಳ್ಳೋದು. ನಾವು ಹುಳಿ ಮಾಡೋದೇ ಫಸ್ಟ್ ಮಾಡೋದು ತೋರಿಸ್ತಾಯಿದ್ದೀನಿ ಅಷ್ಟೇ ವಿಡಿಯೋದಲ್ಲಿ. ನೋಡಿ ಹುಳಿನ ಯಾವ ಥರ ಈ ಚೂಕಿ ಮಾಡಬೇಕು ನೀಟಾಗಿ. ಅದನ್ನೆಲ್ಲ ಪಲ್ಪ್ ಏನೈತೆ ಅದನ್ನ ತೆಗೆದುಬಿಡ್ಬೇಕು ಆಚೆಗೆ. ನೋಡಿ ಆಮೇಲೆ ಟೊಮೊಟೊನೂ ಅಷ್ಟೇ ಕಟ್ ಮಾಡ್ಕೊಂಡಿದ್ದೀನಿ, ಈರುಳ್ಳಿ ಅಷ್ಟೇ ಕಟ್ ಮಾಡ್ಕೊಂಡಿದ್ದೀನಿ. ಬದನೆಕಾಯಿನ ನೀರಲ್ಲಿ ಉನಿ ಹಾಕಿದ್ದೀನಿ. ಬದನೆಕಾಯಿನ ನೀರಲ್ಲಿ ಉನಿ ಹಾಕಬೇಕು. ನೋಡಿ ತಗ್ನಿಕಾಳು ತಗೊಂಡಿದ್ದೀನಿ. ತಗ್ನಿಕಾಳನ್ನೂ ಅಷ್ಟೇ ನೀಟಾಗಿ ತೊಳ್ಕೊಬೇಕು. ಬದನೆಕಾಯಿನ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ತಗ್ನಿಕಾಳನ್ನೂ ಅಷ್ಟೇ ನೀಟಾಗಿ ತೊಳ್ಕೊಬೇಕು. 3ರಿಂದ 4 ಸಲ ತೊಳ್ಕೊಬೇಕು ನೀಟಾಗಿ ನೀರಲ್ಲಿ. ನೋಡಿ ಒಂದು ಚೊಂಬು ನೀರು ಹಾಕ್ತಾಯಿದ್ದೀನಿ, ಉಪ್ಪು ಹಾಕಿದ್ದೀನಿ, ಈರುಳ್ಳಿ ಹಾಕಿದ್ದೀನಿ, ಟೊಮೊಟೊ ಕಟ್ ಮಾಡಿರೋದು ಹಾಕಿದ್ದೀನಿ. ಬದನೆಕಾಯಿ ಏನು ನಾವು ನೀರಲ್ಲಿ ಸೋಸಿದ್ವಲ್ಲ ಅದನ್ನೆಲ್ಲ ನೀರನ್ನ ಸೋಸ್ಬಿಟ್ಟು ಬದನೆಕಾಯಿ ಮಾತ್ರ ಹಾಕಬೇಕು. ಬದನೆಕಾಯಿ ಕಟ್ ಮಾಡಿದ್ಮೇಲೆ ನೀರಲ್ಲಿ ಸೋಸಬೇಕು ಕರೆಕ್ಟಾಗಿ, ಇಲ್ಲಾಂದರೆ ಅದು ಬೇರೆ ಥರ ಚುಂಗೊಡ್ತದೆ. ಅದಾದಮೇಲೆ ನಾನು ಸಾಂಬಾರು ಪುಡಿ ಆ್ಯಡ್ ಮಾಡ್ಕೊತಾಯಿದ್ದೀನಿ. ಬೇಳೆ ಸಾಂಬಾರು ಪುಡಿ 2 ಸ್ಪೂನ್ ಆ್ಯಡ್ ಮಾಡ್ಕೊತಾಯಿದ್ದೀನಿ. ನೋಡಿ 2 ಸ್ಪೂನ್ ಖಾರದ ಪುಡಿ ಆ್ಯಡ್ ಮಾಡಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಯಾವ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಂತ. ನೋಡಿ ಸ್ಟವ್ ಆನ್ ಮಾಡಿ ಫ್ಲೇಮ್ಗಿಟ್ಟು 2 ವಿಷಲ್ ಬರ್ಸ್ಬೇಕು. ನಾನಿಲ್ಲಿ ಒಂದೇ ವಿಷಲ್ ಬರ್ಸ್ಕೊಂಡಿದ್ದೀನಿ. ಯಾವ ಥರ ಕಾಣಿಸ್ತೈತೆ ನೋಡಿ. ತಗ್ನಿ ಹುಳಿ ವಿಷಲ್ ಹೋದ್ಮೇಲೆ ವಿಷಲ್ ಕ್ಯಾಪ್ ತೆಗೀರಿ. ವಿಷಲ್ ಹೋಗಕ್ಕೆ ಮೊದಲೇ ಕ್ಯಾಪ್ ತೆಗಿಬೇಡಿ. ನೋಡಿ ಈಗ ಕಾಯಿ ತುರಿ ಉದುರಿಸ್ಕೊತಾ ಇದ್ದೀನಿ. ಒಂದೇ ವಿಷಲ್ ಅಂತ ಕೊಟ್ಟಿರೋದು. ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಅಷ್ಟೇ ನೀಟಾಗಿ ತೊಳೆದ್ಬಿಟ್ಟು ಕಟ್ ಮಾಡ್ಕೋಬೇಕು. ಈಗ ಒಂದು ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ ಸಪ್ರೇಟಾಗಿ. ನಾನು ಇವಾಗ ಹುಳಿ ಆ್ಯಡ್ ಮಾಡ್ಕೊಳ್ಳೋದು ಇಲ್ಲಿ. ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿನ ಇಲ್ಲೇ ಆ್ಯಡ್ ಮಾಡ್ಕೊಂಡಿದ್ದೀನಿ. ಕುದಿಯೋಕ್ಕೆ ಶುರು ಆಗೈತೆ, ಬೆಂದೈತೆ. ನೋಡಿ ಯಾವ ಥರ ಬೆಂದೈತೆ ಅಂದರೆ ಕಾಳು ನೋಡಿ. ಚೂಕಿರ್ತೀನಿ ಅದನ್ನ ಹಾಕಬೇಕು. ರಸ ಏನೈತೆ ಅದನ್ನೆಲ್ಲ ನೀಟಾಗಿ ಹಾಕಬೇಕು. ಹುಣಸೆ ಹುಳಿ ನೀಟಾಗಿ ಹಾಕಿದ್ಮೇಲೆ ಒಂದು 10 ನಿಮಿಷ ಬಿಡ್ಕೊಂಡು ಫ್ಲೇಮ್ ಆಫ್ ಮಾಡಿದ್ರೆ ತಗ್ನಿ ಹುಳಿ ರೆಡಿ. ತಗ್ನಿಕಾಳು ಸಾಂಬಾರು ತುಂಬ ಈಸಿ ಮಾಡೋದಕ್ಕೆ. ಡೂ ಲೈಕ್ ಆ್ಯಂಡ್ ಕಮೆಂಟ್ ಫಾರ್ ಮೋರ್ ಅಪ್ಡೇಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಡೂ ಸಬ್ಸ್ಕ್ರೈಬ್ ಟು ಕ್ರೇಜಿ ಲೈಫ್ ಚಾನಲ್. ನೋಡಿ ಯಾವ ಥರ ಕಾಣಿಸ್ತೈತೆ ಅಂತ ತಗ್ನಿಕಾಳು ಸಾಂಬಾರು. ಸೂಪರಾಗಿದೆ. ಇದು ಮುದ್ದೆ ಜೊತೆ ಒಳ್ಳೆ ಕಾಂಬಿನೇಷನ್. Thanks for watching guys. Do subscribe to Crazy Life channel. Thank you. Bye. See you in next video.